ಅಮ್ಮ ನಮಸ್ತೆ. ನಮಸ್ತವ್ವ. ನಿಮ್ಮ ಹೆಸರು? ಶಾಂತವ್ವ. ಶಾಂತಮ್ಮ. ಶಾಂತವ್ವ. ಓಕೆ. ನಾವು ಈಗ ನಿಮ್ಗೆ ಕೇಳ್ತಿದೀವಿ ಏನಂತ ಹೇಳಿದ್ರೆ, ಈಗ ಈಗಿನ ಮಕ್ಕಳಿಗೆ ಹಿಂದಿನ ನಾವು ಸಂಕ್ರಾಂತಿ ಹಬ್ಬ ನೀವ್ ಹೆಂಗ ಆಚರಿಸ್ತಿದ್ರಲ್ಲ ಅದರ ಬಗ್ಗೆ ಸ್ವಲ್ಪ ಈಗಿನ ಮಕ್ಕಳಿಗೆ ಹೇಳ್ಬೇಕು. ಅಂದ್ರೆ ನೀವು ಮಾಡ್ತಿರೋ ಸಂಕ್ರಾಂತಿ ಹಬ್ಬಗಳ ಬೇರೆ, ನಾವೀಗ ಆಚರಿಸುತ್ತಿರೋ ಸಂಕ್ರಾಂತಿ ಹಬ್ಬನೇ ಹೌದ್ರಿ. ಹಂಗಾಗಿ ನೀವ್ ಹೆಂಗ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಿದ್ರಿ? ಯಾವ ಕಾಲದಲ್ಲಿ ಆಚರಣೆ ಮಾಡ್ತಿದ್ರಿ? ಅದನ್ನ 60 ವರ್ಷದಿಂದ ನಾವು ಚಕ್ರಿ ಕಟ್ಕೊಂಡು 14-15 ಬರ್ತಿತ್ತು ಚಕ್ರಮಣ. ಅವಾಗ ನಮಗ್ ಯಾವ್ದು ಅನುಕೂಲ ಆಕತಿ ಆ ಚಕ್ರಮಣಕ್ಕ ಚಕ್ರಿ ಕಟ್ಕೊಂಡು ಕೋಲಾರ ಕಟ್ಕೊಂಡು ಎತ್ತಿ ಗೆಜ್ಜಿ ಕೊಂಬಣಸು ಎಲ್ಲ ಅಲಂಕಾರ ಮಾಡಿ ಬಣ್ಣ ಹಚ್ಚಿ ಎತ್ತ ಚಕ್ರ್ಯಾಗ ಒಂದಿಟ್ಟು ಮಾಡ್ಲಿ ಅಂತ ಏನೋ ಅನಿಕ ಸಜ್ಜಿ ರೊಟ್ಟಿ, ಸಾದಾ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಮಡಿಕೆ ಪಲ್ಯ, ಕೊರ್ದ ಹಿಟ್ಟಿನ ಪಲ್ಯ, ಪುಡಿ ಚಟ್ನಿಗಳು ತಗೊಂಡು ಹೋಗ್ತಿದ್ವಿ. ಹೊಳಿಗೆ ಹೋಗ್ತಿದ್ವಿ ನಾವು. ಅವಾಗ ಹೊಳಿಗೆ ಹೋಗಿ ಅಲ್ಲಿ ಇದ್ದರ್ಬಿ ಒಕ್ಕೊಂಡು ಆಮೇಲೆ ನಮ್ಮ ಅತ್ತಿ ಅಡುಗೆ ಮಾಡ್ತಿದ್ಲು. ಏನ್ ಮಾಡ್ತಿದ್ಲು, ಇಷ್ಟೆಲ್ಲ ಕಟ್ಕೊಂಡು ಹೋಗ್ತಿದ್ವಲ್ಲ, ಅವಾಗ ಆಕಿ ಬಿರಿಯಾನಿಯನ್ನ ಕಡ್ಲಿಬೇಳೆ ಪಾಯಸ ನಮ್ಮ ಅತ್ತಿ ಒಲಿ ಮುಂದೆ ಕುತ್ಕೊಂಡು ಮಾಡ್ತಿದ್ಲು. ಮಾಡ್ತಿದ್ವು. ನಾವು ಹೊಳಿಗೆ ಹೋಗಿ ಇದ್ದರ್ಬಿ ಒಕ್ಕೊಂಡು ಎಳ್ಳು ಬೆಲ್ಲ ಹಚ್ಕೊಂಡು ಎಲ್ಲರೂ ಜಳಕ ಮಾಡಿ ಅಲ್ಲಿ ಸ್ವಾಮಿಯರು ಇರ್ತಿದ್ರು. ಸ್ವಾಮಿಯರು ಇರ್ತಿದ್ರು. ಅವ್ರು ಬಂದು ತಲೆ ಮೇಲೆ ಪಾದ ಇಟ್ಟು ನೀರ್ ಹಾಕ್ತಿದ್ರು. ಅವಾಗ ನಾವು ಪವಿತ್ರ ಹಾಕಿದ್ವಿ. ಸಂಕ್ರಮಣ ಕರಿ ಹರಿದು ಹೋಗ್ತಿತ್ತು ಅವಾಗ. ಈಗ ನೀವು ಎಳ್ಳು ಬೆಲ್ಲ ಹಚ್ಕೊಂಡ ನಾವು ಸ್ನಾನ ಮಾಡ್ತೀರಿ ನದಿ ಒಳಗ ಅಂತ ಅಂದ್ರೆ ಅದ್ರ ಪ್ರಾಮುಖ್ಯತೆ ಏನ್ರಿ ಅಜ್ಜಿ? ಹಂಗೇನ್ ರೋಟಿ ಎಲ್ಲ ಇದು ಹೋಗತ್ತದ. ಹೌದ್ರಿ. ಏನ ಅಂತಿಲ್ಲ ಹೋಗ್ತಾವ್. ಹಂಗಾಗಿ ಅವ್ರ ಪಾದ ತಲೆ ಮೇಲೆ ಇಟ್ಟು ಈಗ ಯಾರು ಮಾಡಲ್ಲ. ಮನ್ಯಾಗನ ಮೈ ತೊಕೊಂತಾರ, ಅದು ಎಳ್ಳು ಬೆಲ್ಲ ಹಚ್ತಾರ. ಎಲ್ಲ ನಾವು ಬಿಟ್ಟಿಲ್ಲ ಪದ್ಧತಿನ. ಎಳ್ಳು ಬೆಲ್ಲ ಹಚ್ತಾವ ನಾವು. ಹಚ್ಚಿ ಮಾಡ್ಕೊಂಡು ಮನ್ಯಾಗ ಜಳಕ ಮಾಡ್ತಾರೆ. ಹೊಳಿಗೆ ಹೋಗಲ್ಲ, ಹೋಗಿ ಅಲ್ಲಿ ಉಂಡು ಬಂದ್ಬಿಡ್ತಾರ. ಇದು ವರ್ಷದ ಮೊದಲ ಹಬ್ಬ ಅಜ್ಜಿ. ಅದು ಚಳಿಗಾಲದಲ್ಲಿ ಬರ್ತತಿ. ಈಗ ಎಳ್ಳು ಬೆಲ್ಲನ ಹಚ್ಚಿ ನಾವು ಸ್ನಾನ ಮಾಡ್ತೀವಿ ಅಂತ ನಾವು ವೈಜ್ಞಾನಿಕವಾಗಿ ಹೇಳೋದಾದ್ರ ಅದು ನಮ್ಗ ಈ ಚಳಿಗಾಲದಾಗ ನಮ್ಮ ದೇಹಕ್ಕ ಗದಗದ ನಡುತ್ತಿದ್ವಿ. ಹೌದು. ಆದ್ರೂ ಬಿಡ್ತಿದ್ದಿಲ್ಲ. ಚಕ್ರ ಕುತ್ಕೊಂಡು ಹೋಗಿ ಬಿರಂಜಿಯನ್ನ ಖಾರ ಹರ್ಕೊಂಡು ಹೋಗಿ ನಮ್ಮ ಅಲ್ಲಿ ಕಡ್ಲಿ ಬೇಳೆ ಪಾಯಸ, ಬಿರಂಜಿಯನ್ನ, ರೊಟ್ಟಿ, ಕಾಯಿ ಪಲ್ಯ ಇಷ್ಟ ನೋಡು. ಆಮೇಲೆ ಹೊಸ ಖಾರ ಪುಡಿ ಅಂತೇಳಿ ಹೊಸ ಖಾರ ಪುಡಿ ತಗೊಂಡು ಹೋಗಿ ಅವಲಕ್ಕಿ ಹಚ್ತಿದ್ವಿ ನಾವು. ಅವಲಕ್ಕಿ ಹಚ್ಕೊಂಡು ಚಾ ಕುಡಿತಿದ್ವಿ. ಹೊಸ ಖಾರ ಪುಡಿನ ಹೊಸ ಖಾರ ಪುಡಿ ಉಪಯೋಗಿಸ್ತಿದ್ವಿ. ಹೊಸ ಖಾರ ಪುಡಿ ನಾವು ಹತ್ತಿ ಅದನ್ನ ಅವಲಕ್ಕಿ ಹಚ್ಕೊಂಡು ಅಲ್ಲೇ ಚಾ ಮಾಡ್ಕೊಂಡು ಕುಡುದು ಆಮೇಲೆ ನಮ್ಮ ಅಡಿಗೆ ಮಾಡ್ತಿದ್ಲು. ನಾವು ಹೊಳಿಗೆ ಹೋಗಿ ಅರ್ಬಿ ಹೊಕ್ಕೊಂಡು ಆಮೇಲೆ ಇಷ್ಟೆಲ್ಲ ಮಾಡ್ತಿದ್ವಿ. ಎಳ್ಳು ಬೆಲ್ಲ ಹಚ್ಕೊಂಡು ಜಳಕ ಮಾಡಿ ಅವರು ತಲೆ ಮೇಲೆ ಪಾದ ಇಟ್ಟು ಸ್ವಾಮಿಯರು ನೀರ್ ಹಾಕಿಂದ ಪವಿತ್ರ ಆದ್ವಿ ಅಂತ ಅದು ಹೊಸ ವರ್ಷಕ್ಕೆ ಹೆಜ್ಜೆ ಇಡೋದು. ಅಂದ್ರೆ ಈಗ ಈ ಪ್ರತಿಯೊಂದು ಹಬ್ಬದಾಗು, ದೀಪಾವಳಿಯಾಗು ಒಂದು ವಿಶೇಷತೆ ಇರ್ತತಿ, ಯುಗಾದಿ ಹಬ್ಬದಾಗು ಒಂದು ವಿಶೇಷತೆ ಇರ್ತತಿ, ಸಂಕ್ರಮಣ ಹಬ್ಬದಾಗ ನಾವೆಲ್ಲರಿಗೂ ಏನ್ ಮಾಡ್ತಾರಿ, ಎಳ್ಳು ಬೆಲ್ಲ ಕೊಟ್ಟ ಸಿಹಿಯಾದ ಮಾತು ಮಾತಾಡ್ರಿ ಅಂತ ಹೇಳ್ತೀವಿ. ಸಾಯಂಕಾಲ ಎಲ್ಲ ಮಾಡಿ ಮುಗಿಸಿ ಮನಿ ಬರ್ತಾವ್ರೆ. ಮನಿ ಬಂದು ಎಳ್ಳು ಬೆಲ್ಲ ಶೇಂಗಾ ಹಾಕಿ ಎಲ್ಲ ಮಾಡ್ಕೊಂಡು ಅಲಂಕಾರ ಮಾಡ್ಕೊಂಡು ದಾಗಿನ ಹಾಕೊಂಡು ಸೀರೆ ಉಟ್ಕೊಂಡು 5 ಮನೆಗೆ ಎಳ್ಳು ಬೀರ್ ಬರ್ತಾರ. 5 ಮನೆಗೆ ಅದ್ರ ವಿಶೇಷತೆ ಏನ್ರಿ ಅಮ್ಮ? 5 ಮನೆಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯರಾಗಿರೋ ಅಷ್ಟ್ರು ಅಂತ. ಈಗ ಈ ಹಬ್ಬದೊಳಗೆ, ಸಂಕ್ರಾಂತಿ ಹಬ್ಬದೊಳಗ ವಿಶೇಷತೆ ಅಂದ್ರೆ ಯಾವ ಅಡಿಗೆನ ನೀವು ಹೆಚ್ಚಾಗಿ ಇದು ಮಾಡ್ತಾ ಇದ್ರಿ? ಅಂದ್ರೆ ಪ್ರತಿಯೊಂದು ಹಬ್ಬದಲ್ಲೂ ಒಂದೊಂದು ಅಡಿಗೆದು ವಿಶೇಷತೆ ಇರ್ತದೆ. ಮಾಡ್ಲಿ ಮಾಡ್ತಿದ್ವಿ. ಇಲ್ಲ ಅಲ್ಲಿ ಹೋಗಿ ಕಡ್ಲಿಬೇಳೆ ಪಾಯಸ ಇಷ್ಟ ಮಾಡ್ಲಿ, ಕಡ್ಲಿಬೇಳೆ ಪಾಯಸ, ಪುಂಡಿ ಪಲ್ಯ, ಕೊರ್ದಿಟ್ಟಿನ ಪಲ್ಯ, ಮಡಿಕೆ ಕಾಳು ಉಸುಳಿ, ಸಜ್ಜಿ ರೊಟ್ಟಿ, ಗುರಾಳ್ ಚಟ್ನಿ, ಕಡ್ಲಿ ಚಟ್ನಿ, ಅದಕ್ಕೆ ಮೊಸರು ಹಾಕೊಂಡು ಕರಂಡಿ ಬಿಚ್ಚಪ್ಪಂಗಲ್ಲ ನಾವು. ಕರಂಡಿ ಇರೋದ. ಈಗ ದೀಪಾವಳಿ ಆದ್ರ ಒಂದು ಇದ್ರ ಹಬ್ಬ ಅಂತ ನಾವು ಎತ್ತುಗಳನ್ನೆಲ್ಲ ಇದು ಮಾಡ್ತೀವಿ, ಪೂಜೆಗಳನ್ನ ಮಾಡ್ತೀವಿ. ಯುಗಾದಿ ಅಂತ ಅಂದ್ರೆ ಅದು ನಮ್ಮ ಹೊಸ ವರ್ಷದ ಪೂಜೆ ಮಾಡಿ ಒರೆಸಿ ಬಣ್ಣ ಹಚ್ಚಿ ಎಲ್ಲಾ ಮುಗಿಸಿ ಬಿಡುವ ನಾವು. ಆದ್ರ ಇದು ಸಂಕ್ರಮಣ ಅಂತ ಅಂದ್ರ ಯಾವ ದೇವರ ಆರಾಧನೆ ಇರ್ತೈತಿ? ಯಾವ ದೇವ್ರಿಗೆ ನಾವು ಫಸ್ಟ್ ಎದ್ದು ಈಗ ಬೆಳಗ್ಗೆ 4 ಗಂಟೆಗೆ ನಾವು ಇದನ್ನ ಪೂಜೆ ಮಾಡ್ಬೇಕು ಅಂತೀವಿ. ಯಾವ ದೇವರ ಒಂದು ಈಶ್ವರ ಸೂರ್ಯನ ಕಿರಣ ಬೀಳ್ತಲ್ಲಿ ಹೊಳ್ಳಿ ಅವಾಗ ನಾವು ಅದು ಸೂರ್ಯ ಅಲ್ಲೇ ಬೀಳದಾಗ ಹಂಗಾಗಿ ಅದು ಪವಿತ್ರವಾದಂತ ಇದು ಹಬ್ಬ ಸೂರ್ಯನಿಗೋಸ್ಕರ ಅಂತಾನೆ ಮಾಡಿರೋ ಹಬ್ಬ. ಸೂರ್ಯ ಹೊಳ್ತಾನ ಹೊಳ್ತಾರೆ.
ಅವಾಗ ಮಕರ ಸಂಕ್ರಮಣಿ ಅಂತ. ಮಕರ ಸಂಕ್ರಮಣ ಅಂತ. ಹೌದು. ಇಷ್ಟೆಲ್ಲ ಐತ್ ನೋಡಿ. ಇಷ್ಟೆಲ್ಲ ಐತಿ ಸಂಕ್ರಾಂತಿ ಹಬ್ಬ. ಈಗ ಯಾರು ಮಾಡೋದಿಲ್ಲ, ಯಾರು ಮಾಡಲ್ಲ. ಮನ್ಯಾಗ ಜಳಕ ಮಾಡ್ತಾರ, ನಾವು ತಪ್ಸಿಲ್ಲ ಎಳ್ಳು ಬೆಲ್ಲ ಹಚ್ಕೊಂತಾರ, ಇಲ್ಲೇ ಜಳಕ ಮಾಡ್ತಾರ, ಹೊಳಿಗೆ ಹೋಗಿ ಉಂಡು ತಿಂಗಳ ತನಕ ಸವರ್ಸ್ತಿದ್ವಿ ನಾವು. ಹೌದ್ರಿ. ಎಲ್ಲ ತಿಂಗಳು ಮುಂದ್ಕೊಂಡ ರೊಟ್ಟಿ ಚಟ್ನಿ ಎಲ್ಲ ಸವರ್ಸಿಟ್ಕೊಂಡು ಅದೇನ್ ಆಮೇಲೆ ಈ ಹಬ್ಬಕ್ಕ ಬಂಧು ಬಳಗನ ಎಲ್ಲೇ ದೂರ ಹೋಗಿದ್ರು ಕೂಡ ಹಬ್ಬಕ್ ಬರ್ರಿ, ಇದು ಮೊದಲ ಹಬ್ಬ. ಮಕ್ಕಳು ಮರಿ ಬರೋದು, ಅವರು ಮಾಡೋರಿದ್ರ ಬರಲ್ಲ, ಮಾಡ್ಲಿಲ್ಲ ಅಂದ್ರೆ ಬರ್ತಿದ್ರು. ಚಕ್ರಿ ಕಟ್ಕೊಂಡು ಹೋಗ್ತಿದ್ವಿ, ಗಂಟರ್ಬಿ ಹೊತ್ಕೊಂಡು ಹೊಳ್ಯಾಗ ಒಕ್ಕೊಂಡು ಇಷ್ಟು ಮಾಡೇವ್ ನೋಡುವ ನಾವು. ಇವಾಗ ಈ ಹಬ್ಬಗಳದ್ದು ಹೆಂಗ ಅನಿಸಿದೆ ನಿಮ್ಗ? ಅಥವಾ ಈಗ ನಿಮ್ಮ ಹಬ್ಬಕ್ಕೂ ಈಗಿನ ಹಬ್ಬಕ್ಕೂ ಏನು ವ್ಯತ್ಯಾಸ ಆಗಿದೆ? ನಡೆಯಂಗಿಲ್ಲ. ಅವ್ರದ ಮತ್ತೀಗ ಅವ್ರ ಹೆಂಗ್ ಮಾಡ್ತಾರಂದ್ರೆ ನಾವು ಹೋಗ್ಬೇಕು. ಈಗ ಎಳ್ಳು ಬೆಲ್ಲ ಏನ್ ವ್ಯತ್ಯಾಸ ಆಗೈತ್ರಿ ನೀವು ಮಾಡೋ ಹಬ್ಬಕ್ಕೂ ಈಗಿನ ಜನರ ಹೆಚ್ಚು ಮಾಡ್ತಾರ. ನಾವ್ ಪದ್ಧತಿ ಅವಾಗ ಏನ್ ಮಾಡ್ಬೇಕು ಅದನ್ನ ಮಾಡ್ತಿದ್ವಿ, ಬೇರೆ ಮಾಡ್ತಿದ್ವಿ. ನಾವ್ ಯಾವಾಗ ಏನ್ ಶಂಕ ಮಾಡಕ್ ಮಾಡ್ಬೇಕು ಪದ್ಧತಿ ಅದನ್ನ ಮಾಡ್ತಿದ್ವಿ. ಖಾರ ಕುಟ್ಕೊಂಡು ಹೋಗ್ತಿದ್ವಿ, ಯಾವ್ದು ಬಿರಂಜಿ ಹೊಸ ಖಾರನೇ ಹೊಸ ಖಾರ ಪುಡಿನ ನಾವ್ ಹತ್ತಿ ಅದನ್ನ ತಗೊಂಡೋಗಿ ಮೊದ್ಲು ಅವಲಕ್ಕಿ ಹಚ್ಕೊಂಡ್ ತಿಂದು ಚಾ ಕುಡು ಆಮೇಲೆ ಶುರು ನಾವು ಜಾಕಕ್ಕೆ ಹೋಗೋರು. ಮತ್ ಕಡ್ಲಿ ಬಾಳಿ ಪಾಯಸ ಬಿರಂಜಿಯನ್ನ ಮಾಡಾಕಿ. ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ನಾವು ಸ್ನಾನ ಮಾಡ್ತೀವಿ. ನದಿ ಸ್ನಾನ ಬಹಳ ಪ್ರಾಮುಖ್ಯ ಅಂತ ಹೇಳ್ತಾರ. ಅದು ನದಿ ಸ್ನಾನ ಏನಕ್ಕೆ ಈ ಹಬ್ಬದೊಳಗ್ ಪ್ರಾಮುಖ್ಯ ಅಂತ ಹೇಳ್ತಾರ ಅಂದ್ರೆ ಎಲ್ಲಾ ಟೈಮಲ್ಲೂ ನಾವು ಮಾಡ್ತಿರ್ತೀವಿ. ಅವತ್ತು ಮಾತ್ರ ಪವಿತ್ರ, ಅದು ಪವಿತ್ರ. ಸಾವಿರ ತಲೆ ಮೇಲೆ ಕಾಲಿಟ್ಟು ನೀರ್ ಹಾಕಿ ಅವ್ರಿಗೆ ದಕ್ಷಿಣೆ ಕೊಟ್ಟು ಮಾಡೋ ಪವಿತ್ರ ಸ್ಥಾನ ಅಂತ. ಹೊಸ ವರ್ಷ ಈಗಿನ ಯಾರು ಮಾಡ್ತಾರವ? ಯಾರು ಮಾಡ. ಅದನ್ನೇ ನಿಮ್ಮ ಹತ್ರ ಕೇಳಿದ್ರೆ ನಾವು ಹೋಗ್ಬೇಕಲ್ಲ. ಹೌದು, ನಾವು ಹಂಗ ಹೋಗ್ತೇವೆ ಈಗ. ಮತ್ತ ಅವ್ರ ಏನ್ ಮಾಡ್ತಾರ ಅದ ಈಗ. ಇನ್ನೇನ್ ಕರ್ಚಿಕಾಯಿ ಮಾಡ್ಲಿ ತಪ್ಸಂಗಿಲ್ಲ. ಬುತ್ತಿ ಈಗ ಬುತ್ತಿ ಯಾವ್ಯಾವ ಪಲ್ಯ ಮಾಡ್ತಾರ ಅವ್ರು, ಅವ ಪಲ್ಯ ಮತ್ತ ಒಬ್ರು ತಿಂದ್ರು ಒಬ್ರು ತಿನ್ನಂಗಿಲ್ಲ ಮತ್ತ ಅವೆಲ್ಲ. ಅವಾಗ ಎಲ್ಲರೂ ತಿಂತಿದ್ರು, ಎಲ್ಲರೂ ಮಾಡ್ತಿದ್ರು ಅವಾಗ. ಎಲ್ಲ ರೆಡಿಮೇಡ್ ಬಂದವ, ಅವನ್ನ ತಗೊಂಡ್ ಹೋಗ್ತಾರ. ಈಗ ಎಲ್ಲ ಏನಂತಿದ್ವಿ ಈಗ ಯಾರು ಕೈನು ಮಾಡ್ಕೊಳ್ಳಲ್ಲ. ಒಂದ್ ಹಬ್ಬಕ್ ಸುಣ್ಣ ಹಚ್ಚಂಗಿಲ್ಲ ಈಗ. ಹೌದ್ರಿ. ನಾವ್ ಸುಣ್ಣ ಕಾಣಿ ತೆಗೆದು ಸ್ವಚ್ಛ ಸಗಣಿ ತಗೊಂಡು ರಾಡಿಗೆ ಬರೋದು, ನಮಗ್ ಚಂದ ಕಾಣ್ಬೇಕದು ಕಾಣಿ. ಎರಡೋ ಬಟ್ ಕಾಣಿ ನಮ್ ಮತ್ ಬೈತಿದ್ಲಕ್ಕಿ ಚಂದ ಕಾಣಿ ತೆಗಿಯಕ್ಕೆ. ಚಂದ ಕಾಣಿ ತೆಗೆದು ಸುಣ್ಣ ಹಚ್ಚಿ ಕಾಣಿ ತೆಗೆದು ನಾವ್ ಬಳದ್ರೆ ನೋಡಂಗ್ ಇರ್ತಿತ್ತು ಅವಾಗ. ಈಗೇನ್ ಬಣ್ಣ ಹಚ್ತಾರ, ಒಂದ್ 10 ವರ್ಷ ಆತ 5 ವರ್ಷ ಆದ್ರೂ ಆತ ಅದ. ಅವ್ ಹಂಗೆಲ್ಲ ಬಳದ ಅಮಾಸಿಗಂಗ್ ಬೆಳೆದ ನಾವ್ ಅವಾಗ. ಈಗೆಲ್ಲ ಮೊಬೈಲ್ ನೋಡೋದ ಅಡಿಗೆ ಮಾಡೋದು. ಅಲ್ಲಿ ಏನ್ ಹೇಳ್ತಾರ ಅನ್ನ ಯಾವಾಗ ಯಾರು ತಿನ್ಬೇಕು ಅನ್ನೋದ ಗೊತ್ತಿಲ್ಲ ಅವ್ರಿಗೆ. ಅವಾಗ ಈಗ ತಿಂತಾವ, ಈಗಿಂದ ಅವಾಗ ಮತ್ತೆ ಫ್ರಿಜ್ ಅಂತೈತೆ ತಂಗ ರೊಟ್ಟಿ. ಈಗ ಏನಿಲ್ಲ ನಾವ್ ಮಾಡಿದ್ದು ಬ್ಯಾಡ್ ಸಂಪುತ್ತ. ಹೌದು, ನಮಗ್ ಮಾಡ್ತಾವ ನಾವು ಅಂತಾರ ಈಗ. ಹಂಗೈತ್ ನೋಡಿ ಕಾಲ. ಮತ್ತ ಅವ್ರ ಕಾಲದ ತಕ್ಕಂಗ ನಾವು ಹೋಗ್ಬೇಕು. ಅಂದ್ರೆ ನಿಮ್ಮ ಹಬ್ಬಕ್ಕೂ ಈಗಿನ ಹಬ್ಬಕ್ಕೂ ವ್ಯತ್ಯಾಸ. ಯುಗಾದಿ ಹಬ್ಬಕ್ಕ 10 ಎಣ್ಣೆಯಿಂದ ಸ್ನಾನ ಮಾಡ್ತಿದ್ದಲ್ಲ. ಮೈಸೂರು ಸ್ಯಾಂಡಲ್ ಸೋಪು 10 ಎಣ್ಣೆ ಬೇಕವತ್ತ ಯುಗಾದಿ ಹಬ್ಬಕ್ಕ, ಹೊಸ ವರ್ಷಕ್ಕ. ಹಂಗ ಅವಾಗ. ಈಗ ಎಲ್ಲಿ ಏನಿಲ್ಲ. ಎಳ್ಳು ಬೆಲ್ಲ ಹಚ್ಚಿ ಸ್ನಾನ ಮಾಡೋದೇ ಕಷ್ಟ ಮಕ್ಕಳು. ಹಬ್ಬಕ್ಕ ಅದು ಸಂಕ್ರಮಣಕ್ಕ. ಯುಗಾದಿ ಹಬ್ಬಕ್ಕ ಮೈಸೂರು ಸ್ಯಾಂಡಲ್ ಸೋಪು 10 ಎಣ್ಣೆ. ಹೌದು, ಹಚ್ಕೊಂಡ ಸೋಪ್ ಹಚ್ಕೊಂಡ ಸ್ನಾನ ಮಾಡೋದು. ಈಗ ನಾವ್ ಎಳ್ಳು ಬೆಲ್ಲ ಹಚ್ಕೊಂಡು ಫಸ್ಟ್ ಬಾಯಿ ಸಿಹಿ ಮಾಡ್ರಿ, ಸ್ನಾನ ಮಾಡ್ಕೊಂಡ್ ಬಂದ್ರಿ ಫಸ್ಟ್ ಸಿಹಿನೇ ತಿನ್ರಿ ಅಂತ ಹೇಳ್ತಿರ್ತೀವಿ. ಅದೇನಕ್ಕೆ ನೀವು ಹಂಗ ಅಂದ್ರ ಸುಮಾರು ಜನ ಹೊಸ ವರ್ಷ ಹೊಸ ದಿವ್ಸ ಒಳ್ಳೆ ದಿನ ಮೊದ್ಲು ಸಿಹಿ ಬಾಯಿ ಸಿಹಿ ಮಾಡ್ಕೊಳ್ರಿ. ಕೆಲವೊಂದು ಉಂಡಿ ಕಟ್ತವೆ, 8 ಉಂಡಿ ಅವ್ ನಿಂತಾವ ಏನ್ರ ಮಾಡಿರ್ತವೆ, ಅವ್ನ ಬಾಯಿ ಹಾಕೊಂಡ್ ನೀರ್ ಹಾಕ್ಯಾರಪ್ಪ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಕಡೆ ಹೌದ್ರಿ, ಎತ್ತಿಗಳನ್ನ ಕಿಚ್ಚಾಯಿಸೋದಿರ್ಬೋದು ಅಥವಾ ಸಣ್ಣ ಮಕ್ಕಳನ್ನ ಕೂರಿಸಿ ಆರತಿ ಮಾಡೋದಿರ್ಬೋದು. ಕೆಲವೊಂದಿಷ್ಟು ಕಡೆ ಕೆಲವೊಂದಿಷ್ಟು ಪದ್ಧತಿಗಳು, ಈ ಕಡೆ ಪದ್ಧತಿಗಳು ಈ ಕಡೆ ಇಲ್ಲ. ಇನ್ನೇನು
ಎಳ್ಳು ಬೆಲ್ಲ ಬೀರ್ತಾರ ಎಳ್ಳು ಬೆಲ್ಲ ಬೀರಿ ಇದ್ ಮಾಡ್ತಾರ. ಸಂಕ್ರಾಂತಿಲಿ ಮಂಜು ಏನಕ್ಕೆ ಜಾಸ್ತಿ ಬರ್ತೈತಿ ಅಂದ್ರೆ ಈ ಒಂದು ಅವಧಿಯಲ್ಲಿ ಸಂಕ್ರಾಂತಿ ಸಂಕ್ರಮಣ ಅವಧಿ ಆರಂಭ ಸ್ಟಾರ್ಟ್ ಆಗ್ತಿದೆಯಲ್ಲ, ಮಂಜು ಏನಕ್ಕೆ ಇಲ್ಲಿ ಈ ಟೈಮಲ್ಲಿ ಜಾಸ್ತಿ ಬೀಳ್ತೈತಿ ಅಂತ? ಅಂದ್ರೆ ಚಳಿಗಾಲ ಬಂತಲ್ಲ, ಚಳಿಗಾಲಕ್ಕೆ ಮಳೆಗಾಲ, ಚಳಿಗಾಲ ಇರೋದ ಮಂಜು, ಚಳಿಗಾಲ ಇರೋದ ಅದು. ಹೌದಾ? ಯಾವ ಟೈಮ್ ಏನ್ ಬರ್ತ ಬರೋದ ಅಲ್ಲ ಮತ್ತದು ಚಳಿಗಾಲ. ಪಂಡಿ ಮಂಜು ನಾವೆಲ್ಲರೂ ಇದು ಮಾಡ್ತಾವೆ. ಹಂಗಾಗಿ ಹಬ್ಬಗಳನ್ನ ತಂದ್ರು ಹಿರಿಯರು ಈ ಚಳಿಗಾಲದಲ್ಲಿ ಈ ತರ ಮಾಡ್ರಿ, ನಿಮ್ಮ ದೇಹವನ್ನ ನೀವು ಶುದ್ಧ ಇಟ್ಕೊಂತೀರಿ, ಆರೋಗ್ಯ ಚಲೋ ಇರ್ತೈತಿ. ಆರೋಗ್ಯ ಚಲೋ ಇರ್ತೈತಿ. ಹೌದೌದು. ಆರೋಗ್ಯ ಚಲೋ ಇರ್ತೈತಿ ಅಂತ ಅಷ್ಟೇ. ಅಲ್ಲ, ಆರೋಗ್ಯ ಸರಿ ಇರ್ತೈತಿ. ಯಾವ ಟೈಮಿಗೆ ಏನ್ ಮಾಡ್ಬೇಕು ಏನ್ ತಿನ್ಬೇಕು ಅನ್ನೋದು ಇರ್ತದ ಮುಖ್ಯ. ಸಂಕ್ರಾಂತಿ ಹಬ್ಬಕ್ಕೆ ಏನ್ ವಿಶೇಷತೆ ಅಮ್ಮ? ಏನು ಈಗ ಊಟದಂತೂ ನೀವು ಹೇಳಿದ್ರಿ, ಸ್ನಾನ ಮಾಡೋದಂತೂ ಹೇಳಿದ್ರಿ, ಮತ್ತೇನು ವಿಶೇಷತೆ ಇರ್ಬೋದು ಈ ಹಬ್ಬದೊಳಗ? ಏನು ಅಷ್ಟಿಲ್ಲವ ಈ ಕಡೆ, ಅಷ್ಟ ನೋಡಿ. ಅದನ್ನ ಮುಗಿಸ್ಕೊಂಡು ಅಲ್ಲೇ ಮುಗಿಸ್ಕೊಂಡು ಮತ್ ಬೇಕಾದ್ರೆ ಚಾ ಮಾಡ್ಕೊಂಡು ಕುಡುದು ಇಟ್ಲ ಬಂದು. ಈ ಸಮಯದಲ್ಲಿ ಅಂತಂದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಕೆಲವಷ್ಟು ಜನರು ನದಿ ಸ್ನಾನಕ್ಕೆ ಹೋಗ್ತಾರ. ಆಮೇಲೆ ಕೆಲವೊಂದಿಷ್ಟು ಇದು ಮಕರ ಸಂಕ್ರಮಣ ಅಂದ ತಕ್ಷಣ ಅಯ್ಯಪ್ಪ ಸ್ವಾಮಿದು ಇದು ಎಲ್ಲಾ ಪೂಜೆಗಳನ್ನ ಪ್ರಾರಂಭ ಮಾಡ್ತಾರ. ಈಗ ಶುರುವಾಗಿ ಇವಾಗ ಶುರುವಾಗಿದ್ದಾವ. ಅವಾಗ ಅಯ್ಯಪ್ಪ ಸ್ವಾಮಿದು ಇದ್ದಿಲ್ಲ ಅವಾಗ. ಇವಾಗಿಲ್ಲ, ಈಗ ಮಕರ ಸಂಕ್ರಮಣ ಅಂತಂದ್ರೆ ಅದಕ್ಕೆ ಅವಾಗ ಅಯ್ಯಪ್ಪ ಸ್ವಾಮಿದ್ ಕಡಿಮೆ ಅವಾಗ. ಈಗ ಹೊಸದಾಗಿ ಇತ್ತಿತ್ತ ಬಂದೈತಿ. ಇಷ್ಟು ಸಂಕ್ರಮಣದ ಬಗ್ಗೆ ನಮಗ್ ತಿಳಿಸ್ಕೊಟ್ರಲ್ಲ ಅಜ್ಜಿ. ಈಗಿನ ಯುವಕರಿಗೆ, ಈಗಿನ ಮಕ್ಕಳಿಗೆ ಈ ಹಬ್ಬ ನೀವೇನು ಹೇಳಕ್ ಇಷ್ಟಪಡ್ತೀರಿ? ಹಬ್ಬಗಳ ಬಗ್ಗೆ ಆಯ್ತು, ನೀವೇನ್ ಇಷ್ಟಪಡ್ತೀರಿ? ಎಲ್ಲ ಹಿಂಗ್ ಮಾಡವ ಹಿಂಗ್ ಮಟ್ಟವ ಅಂತೇವಿ. ಅವ್ರು ಕೇಳಲ್ಲ, ತಮ್ದು ಹೆಂಗೆ ಚಂದ ಮಾಡ್ತಾರ. ಅಂದ್ರೆ ನೀವು ಹಬ್ಬಗಳನ್ನ ಉಳಿಸ್ಕೊಂಡು ಹೋಗ್ರಿ, ನಮ್ಮ ಕಾಲದ ಹಬ್ಬಗಳನ್ನ ಉಳಿಸ್ಕೊಂಡು ಹೋಗ್ರಿ. ನಾವ್ ಮಾತ್ರ ಬಿಡೋದಿಲ್ವ, ತಪ್ಪದಲ್ಲ. ಅವು ಹಿರಿಯರ್ ಹೆಂಗ್ ಮಾಡ್ಕೊಂತ ಬಂದಾರ ಹಂಗ ಮಾಡ್ತೇವೆ. ಇವು ಮುಸುಡ್ರ ಹಬ್ಬ ಬರ್ತಾವಲ್ಲ, ಆಲೆ ಹಬ್ಬ, ಅವು ಅವಾಗ ನಾವು ಅವ್ರು ಕೀರು ಪುರಿನ ಮಾಡ್ತಾವ ನಾವು. ಅಂದ್ರೆ ಅವ್ರ ಹಬ್ಬನೂ ಕೂಡ ಮಾಡ್ತೀರಿ. ಬಿರಂಜಿ ಅನ್ನ, ಕೀರು ಪುರಿ, ನಾವು ಅವ್ರ ಹಬ್ಬನೂ ಮಾಡ್ತಾವ ನಾವು. ಅವ್ರ ಹಬ್ಬನೂ ಮಾಡ್ತೇವೆ. ಈಗಿನ ಮಕ್ಕಳು ಅಂತ ಹೇಳಿದ್ರೆ ಜಾಸ್ತಿ ಮೊಬೈಲ್ ಅಲ್ಲೇ ನಾವೆಲ್ಲ ನೋಡೋದು, ಮೊಬೈಲ್ ಅಲ್ಲೇ ಇದು ಮಾಡ್ಕೊಳ್ಳೋದು. ನೀವು ಅವಾಗಿನ ಹಬ್ಬ, ಸಂಕ್ರಾಂತಿ ಹಬ್ಬ ಆಯ್ತು, ಎಲ್ಲಾ ಹಬ್ಬಗಳನ್ನ ಹೆಂಗ್ ಕಾಲ ಕಳೀತಾ ಇದ್ರಿ? ಈಗ ಊಟ ಆಯ್ತು, ನಿಮ್ಮ ಸ್ನಾನ ಆಯ್ತು, ಎಲ್ಲ ಆಯ್ತು, ಎಲ್ಲರೂ ಒಟ್ಟಿಗೆ ಎಲ್ಲ ಸವರಿಸ್ಕೋಬೇಕು. ಮಿಕ್ಸರ್ ಇಲ್ಲ, ಯಾವ್ದು ಇಲ್ಲ, ಗ್ಯಾಸ್ ಇಲ್ಲ, ಉರಿ ಹಚ್ಚಿ ರೊಟ್ಟಿ ಮಾಡ್ಬೇಕು, ಒಲಿ ಹುಚ್ಚಿ ಮತ್ತೆ ನಮ್ ಪುರ್ಸತ್ ಕೆಲ್ಸಬೇಕು. ಅವಾಗ ಟಿವಿ ಇಲ್ಲ, ಪಾವಿ ಇಲ್ಲ, ಅವಾಗ ಏನಿಲ್ಲ, ರೇಡಿಯೋ ಹಿಂಗ್ ಚಲು ಮಾಡಿದ್ ರೆಡಿ ಅದು ಅಷ್ಟೇ, ಮತ್ತೇನಿಲ್ಲ. ಅದ್ರೊಳಗನ ಇದಾಗ್ಬಿಡ್ತಿದ್ವಿ ನಾವು ಕೆಲ್ಸದಾಗನ. ಅವಾಗಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ ನಿಮಗೆ ಎಷ್ಟು ವ್ಯತ್ಯಾಸ ಆಗಿದೆ? ಅಥವಾ ನೀವೇನ್ ಇದನ್ ಮಾಡ್ತಿದ್ರ, ಏನ್ ತಿಳ್ಕೊಂಡಿದ್ದ? ಅಂದ್ರೆ ನಿಮ್ಮ ಕಾಲದಲ್ಲಿ ಸುಮಾರು ಪದ್ಧತಿಗಳನ್ನ ನೀವು ಆಚರಣೆ ಮಾಡ್ಕೊಂಡು ಈಗಿನ ಕಾಲದಲ್ಲಿ ಎಲ್ಲಾ ನಶಿಸಿ ಹೋಗ್ತಿದಾವು. ಅಂದ್ರೆ ನೀವ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಥವಾ ನೀವೇನು ಅಯ್ಯೋ ಇಷ್ಟು ವ್ಯತ್ಯಾಸ ಆಗ್ಬಿಟ್ಟೈತೆ ಅಂತ ನೀವೇನ್ ಅನ್ಕೊಂಡು ಇದು ಮಾಡ್ತೀರಾ? ನಮ್ ಕಾಲ ಹೋಯ್ತವ, ಈಗ ನಿಮ್ ಕಾಲನ ಐತಿ. ನಾವು ಕುಟ್ಟೋದು, ಬೀಸೋದು, ಹುರಿಯೋದು, ಕಾರ್ ಪುಡಿ ದಿನ ಒಂದ್ ಕುಟ್ಟ ಒಂದ್ ಪಡಿ ಖಾರ ಕೊಡ್ತಿದ್ವಿ. ಮಾಡ್ತಿದ್ವಿ, ಹೇಳ್ತೇವಿ. ನೀವ್ ಏನಿಲ್ಲ, ಎಲ್ಲ ಮಿಷನ್ ಬಂದು ಶುರುವಾಗ್ಬಿಟ್ಟವು. ನಿಮ್ ಪ್ರಕಾರ ಈಗ ನಾವು ಹಿರಿಯರ್ ಏನ ಹೇಳಿದ್ರು ಈಗಿನ ಮಕ್ಳು ಕೇಳಲ್ಲ. ಹಂಗಾಗಿ ರೋಗಾದಿಗಳು ಶುರು ಏನೈತಿ ಎಲ್ಲ ಏನೂ ಮಾಡಲ್ಲ ಅವ್ರು. ಒಂದು ಏನೇನು ಮಾಡಲ್ಲ, ರೋಗ ಹೆಚ್ಚಿಗೆ ಆಗ್ಯಾವ. ಈಗ ನಮ್ಗೆ ಆರೋಗ್ಯ ಅಷ್ಟಾದ್ರೂ ನಮ್ಗೆ ಸಾಕಾತು ಅನ್ನೋದ್ ಭಯ ಬರ್ತಿದ್ದೇ ಇಲ್ಲ. ನಿಮ್ಮ ಆಹಾರ ಪದ್ಧತಿಗಳು ನಾ ಮಾತ್ರ ಬಂದ ಅನ್ಸ್ಬಿಟ್ಟು ಇದ ಮಾಡಿ ನೋಡ, ಇದನ್ನ ಮಾಡಿ ಎಷ್ಟಾಗ ಬದುಕು ಮಾಡಿದ್ರು ಮತ್ತೆ ನಾವು ಆರಾಮಾಗಿ ಕುಂದಿರ್ತಿದ್ವಿ ನೋಡ. ಈಗ ಹುಟ್ಟಾಕ್ ಕುಂದತಿ, ಬೀಸಾಕ್ ಕುಂದತಿ, ಒಗ್ಯಾಕ್ ಕುಂದತಿ, ಬೆಳಗಾಕ್ ಕುಂದತಿ, ತೊಳ್ಯಾಕ್ ಕುಂದತಿ. ನಾವು ಅಷ್ಟು ಮಾಡಿದ್ರೆ ಮತ್ತೆ ಹಳಾರಾಗಿರ್ತಿದ್ವಿ. ಮಕ್ಳು ಹೊಡ್ಕೊಂಡು ಆರಾಮ್ ಇರ್ತಿದ್ವಿ. ನಿಮ್ಮ ದೇಹಕ್ಕೆ ವ್ಯಾಯಾಮ ಅಲ್ಲೇ ಆಗ್ಬಿಡ್ತು. ಆಮೇಲೆ ರಾತ್ರಿ ಎರಡು ಹಾಕ್ನಾಗ ಹೊಚ್ಚಿ ಮಕ್ಕೊಂಡ್ಬಿಡ್ತಿದ್ವಿ. ನಿದ್ದೆ ಮಾಡಿದ್ರೆ ಮತ್ತೆ ಬೆಳಕ್ ಬರುತ್ತೆ 5 ಹೇಳದ. ನಮ್ ಕಡೆ ಒಂದು ಮಾತೈತಲ್ಲ, ಹೊಡೆದ್ ಮಂಗಿಸ್ದಂಗ ಆಗಿರ್ತದೆ. 5 ಮತ್ತೆ ಹೇಳದವ್ರ. ಹೌದ್ರಿ.
ಶುರು ಅವಾಗಿಂದ ಶುರು 12 ಜಳ ಎಲ್ಲ ಬರುತ್ತೆ ನಮ್ದು. ಎಲ್ಲ ಜಳ ಈಗಿಂದ ಅವಾಗಿಂದ ಬಾಳ ನಾವು ಹಾಕ್ಸಿದಕ್ಕಿ ಭತ್ತ ಸ್ವಂತ ಹಸು ಮಾಡಿ ಕುಟ್ಟಿ ಮಾಡ್ತಿದ್ರಿ ಕೊಡ್ತಿದ್ದಲ್ಲ ಇಲ್ಲ ಭತ್ತ ಹಸು ಮಾಡ್ತಿದ್ವಿ 2 ಚೀಲ ಭತ್ತ ಹಸು ಮಾಡಿ ಗಿಣಿಗೆ ಹಾಕಿಸ್ತಿದ್ವಿ. ಒಂದ್ ಚೀಲ ಅಕ್ಕಿ ಬರೋದು, ಜಡಿ ಗಿಡೋದು, ಕೊಚ್ಚೋದು, ಸ್ವಚ್ಛ ಮಾಡಿ ಇಟ್ಕೊಳೋದು, ಬೇಕಾದಾಗ ಅಷ್ಟು ಡಬ್ಬಿ ತುಂಬಿಟ್ಕೊಳ್ಳೋದು. ಈಗ ಹಂಗಲ್ಲ ಅವನ ತಂದ್ ಸುರಿ ಬಿಡ್ತಾರ ಪಾಕಿಟ್ ಅಕ್ಕಿ ತಗೊಂಡು ಏನಾರ ಹೇಳ್ತಾರ ಇಲ್ಲಿ ಈಗ ಅದಾಗ ಹುಳ ಬಂತು ಇದಾಗ ಹುಳ ಬಂತು ಸಲ್ಯಾಗ. ಹೌದ್ರಿ. ಔಷಧಿಯಿಂದ ಅದನ್ನ ತಿನ್ನದ ಮತ್ ಬಂದವಲ್ಲ ಇವತ್ತಿದ್ದ ನಾಳೆ ಇರೋದ ಕಷ್ಟ. ನಿಮ್ ಕಾಲದಲ್ಲಿ ಯಾವ್ದಕ್ಕೂ ಇದನ್ನ ಮಾಡ್ತಿರ್ಲಿಲ್ಲ ಅಂದ್ರೆ ನೀವು ಎಲ್ಲದನ್ನ ಹೆಂಗ್ ಶೇಖರಣೆ ಮಾಡಿರ್ತಿದ್ರಿ ಅಂದ್ರೆ ಬೇವಿನ ಎಲೆ, ಈರುಳ್ಳಿ, ಉಳ್ಳಾಗಡ್ಡಿ ಸಿಪ್ಪಿ ಎಲ್ಲದಕ್ಕ ಹಂಗ್ ಮಾಡಿ. ಈಗ ನಾವು ಬೇನ್ ಸೊಪ್ಪು ಹಬ್ಬದಾಗ ಯುಗಾದಿ ಹಬ್ಬದಾಗ ಹೊಸ ವರ್ಷ ಅಂತೇಳಿ ಬೇನ್ ಸೊಪ್ಪು ಹಾಕ್ಕೊಂಡ ಜಳಕ ಮಾಡೋದು ನಾವು ಬಿಸಿನೀರ್ ಯುಗಾದಿ ಬಿಸಿನೀರಲ್ಲಿ ಬೇವಿನ ಸೊಪ್ಪು 5 ಇಷ್ಟುದ್ದ ದಳ ಹಾಕಿ ಹಾಕ್ತಿರಿ ಜಳಕ ಮಾಡೋದು. ಅಂದ್ರ ಎಲ್ಲ ನಮ್ಮ ಮೈ ಮೇಲೆ ಚರ್ಮ ರೋಗಗಳು ಹೋಗ್ಲಿ ಅಂತ. ಬಾಯ ನೀರ್ ಹಾಕಿ ವಿಷ ಆಗ್ತಾವ ನೀರು ಹಾಕಿದ್ರು ಅಂದ್ರೆ ಬೇವಿನ ಎಲೆ ಈಗಾದ್ರೂ ಬಿಡೋದಿಲ್ಲ ನಾವು ಹಾಕೊಂಡ ಜಳಕ ಮಾಡೋದು. ನಮಸ್ತೆ ಅಮ್ಮ. ಇಷ್ಟು ನಮಗ ಈಗಿನ ಯುವಕರಿಗೆ ಈಗಿಂದ ಆಗಿಂತ ಬಾಳ ಫರ್ಕ್ ರೂಪಾಯಿ ಫರ್ಕ್ ನೋಡು. ನಾವ್ ಮಾಡೇ ಬಿಡು ಮತ್ ಮಾಡಿಲ್ಲ ಅನ್ನಂಗಲ್ಲ. ಈಗೆಲ್ಲ 65 ವರ್ಷ ಆತ್ ಮದುವೆ ಆಗಿ ಸೋ ಬಂದಾಗ ಅಡಿಕೆ ಹೊಡೆದ್ವಿ ಎಲ್ಲ ಮಾಡೇವಿ. ಅಂಗಡಿ ಇತ್ತು ಅಡಿಕೆನೂ ಹೊಡಿತಿದ್ವಿ ನಾವು. ನಮ್ಗೆ ಎಷ್ಟೋ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ ಅಮ್ಮ. ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು. ಹೀಗೆ ಇನ್ನೂ ಕೆಲವೊಂದಿಷ್ಟು ಹಿಂದೂ ಧರ್ಮಗಳ ಹಬ್ಬಗಳ ಬಗ್ಗೆ ನಿಮ್ಮ ಮುಂದೆ ಇನ್ನು ಮುಂದೆ ನಿಮ್ಮ ಮುಂದೆ ನಾವು ಹೇಳ್ತೀವಿ. ರೆಡ್ ಬಟನ್ ನ್ಯೂಸ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.